ಸರ್, ಈ ದಿನ ನನಗೆ ಒಬ್ಬರು ಗ್ರಾಹಕರು ದೂರವಾಣಿ ಮುಖಾಂತರ ಕರೆ ಮಾಡಿ ಇಲ್ಲಿ ಸ್ಪ್ರೈಟಲ್ಲಿ ಹುಳ ಇದೆ, ನಾವು ಸ್ಪ್ರೈಟ್ ತೊಗೊಂಡು ಕುಡಿಯೋಕ್ಕೆ ಅಂತ ಸ್ಪ್ರೈಟ್ ತೊಗೊಂಡಾಗ ಹುಳ ಇದೆ ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ. ನಾನು ಇಲ್ಲಿ ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡಿದಾಗ ಈ ಸ್ಪ್ರೈಟಲ್ಲಿ ವೈಟಿಶ್ ಎಕ್ಸ್ಟೇನಿಯಸ್ ಮ್ಯಾಟ್ರ್ ಅಂತ ನಾವು ಕರಿಬೋದು. ಎಕ್ಸ್ಟೇನಿಯಸ್ ಮ್ಯಾಟ್ರ್ ಕಂಡಿದೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಸುಮಾರು ಒಂದು 24 ಬಾಟ್ಲು ಇದರದ್ದೇ ಸೇಮ್ ಬ್ಯಾಚ್ನಲ್ಲಿ 24 ಬಾಟ್ಲು ಇರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ಮಾರಾಟ ಮಾಡಬೇಡಿ ಅಂತ ನಾನು ಈಗಾಗಲೇ ಈ ಟೀ ಸ್ಟಾಲ್ನವ್ರಿಗೆ ಹೇಳಿದ್ದೀನಿ. ಅದರಂತೆ ನಾವು ಈಗ ಇದು ಎಕ್ಸ್ಟೇನಿಯಸ್ ಮ್ಯಾಟ್ರ್ ಪ್ರೆಸೆಂಟ್ ಇಂದ ಸ್ಯಾಂಪಲ್ ಅನ್ನು ನಾವು ADC ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಪ್ರೊಸೀಡ್ ಆಗ್ತೀವಿ. ಆನಂತರ ಈಗ ಇರ್ತಕ್ಕಂಥ 24 ಬಾಟ್ಲನ್ನ ನಾವು ಲೀಗಲ್ ಸ್ಯಾಂಪಲ್ ಅಂತ ಕಾನೂನುಬದ್ಧವಾಗಿ ಲೀಗಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸ್ತೀವಿ ಸರ್. ಅನಾಲಿಸಿಸ್ಗೆ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಪ್ರಕಾರ ನಾವು ಕಾನೂನಿನಂತೆ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಇರುತ್ತೆ. ಸೊ ಇದರಲ್ಲಿ ಈಗಾಗಲೇ ಇವರು ಡಿಸ್ಟ್ರಿಬ್ಯೂಟರ್ದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಆ ಡಿಸ್ಟ್ರಿಬ್ಯೂಟರ್ನ ನಾವು ಇದರಲ್ಲಿ ಸೇರಿಸಿ ಅವ್ರಿಗೂ ನೋಟಿಸ್ ಮಾಡ್ತೀವಿ. ಆನಂತರ ಸ್ಪ್ರೈಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ ಅವರಿಗೆ ನಾವು ನೋಟಿಸ್ ಕಳಿಸ್ತೀವಿ. ಸ್ಯಾಂಪಲ್ ತೆಗೆದಿರೋ ಬಗ್ಗೆ ಇಂಥ ಕಡೆ ನಾವು ಸ್ಯಾಂಪಲ್ ತೆಗೆದಿದ್ದೀವಿ ಅನ್ನೋದು ಕಾನೂನಲ್ಲೇ ಇದೆ. ಅದು ಅವ್ರಿಗೂ ಒಂದು ನೋಟಿಸ್ ಕಳಿಸ್ಬೇಕು ಅಂತ ಅವ್ರಿಗೂ ಮಾಹಿತಿ ನೋಟಿಸ್ ಮುಖಾಂತರ ಮಾಹಿತಿ ಕೊಡ್ತೀವಿ ಅವ್ರಿಗೆ. ಆನಂತರ ರಿಸಲ್ಟ್ ಬಂದಮೇಲೆ ಏನು ರಿಸಲ್ಟ್ ಬರುತ್ತೆ ಅದ್ರ ಪ್ರಕಾರ ಕಾನೂನಂತೆ ಇದು ಟೀ ಸ್ಟಾಲ್ ಬಂದ್ಬಿಟ್ಟು ಭಾರತಿ ಟೀ ಸ್ಟಾಲ್ ಅಂತೇಳಿ MG ರೋಡ್ SBI ಬ್ಯಾಂಕ್ ಆಪೋಸಿಟ್ ಪುಟ್ಟಯ್ಯ ಕಾಂಪ್ಲೆಕ್ಸ್ ಅಂತ ಇದಕ್ಕೆ ಒಂದು ಹೆಸರು. ಇದನ್ನು ಟೀ ಸ್ಟಾಲ್ನು ಪರಿಶೀಲನೆ ಮಾಡ್ತಾ ಇದ್ವಿ. ಅದರಲ್ಲಿ ಲೈಸೆನ್ಸ್ ಇದೆಯಾ, ಸ್ವಚ್ಛತೆ ಇದೆಯಾ, ಅದನ್ನು ಸ್ವಲ್ಪ ನಮಗೆ ಒಂದು ಆ್ಯಪ್ ಇದೆ, ಭಾಸ್ಕರೀಸ್ ಆ್ಯಪ್ ಅಂತಿದೆ. ಅದರಲ್ಲೂ ನಾವು ಎಂಟ್ರಿ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿನೇ ಸ್ಯಾಂಪಲ್ ತೊಗೊತಾ ಇದ್ದೀವಿ ಸರ್. ಆ ಥರ ಏನಾರ ಇದರಲ್ಲಿ ಕಂಡು ಬಂದರೆ ನ್ಯೂನತೆ ಕಂಡು ಬಂದಿದ್ದು ಅವ್ರಿಗೂ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇಂಪ್ರೂವ್ಮೆಂಟ್ ನೋಟಿಸನ್ನು ನಾವು ಅವರಿಗೆ ಇವರಿಗೆ ವರ್ತಕರಿಗೆ ಕೊಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಸರ್. ಓಕೆ ಸರ್.